ದಾನಿಗಳಿಂದ ಮತ್ತೊಂದು ಕಡೆಯಿಂದ ನಾವು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ, ನಾವೇ ಮಾಡ್ಕೊಂಡು ಹೋಗ್ತೀವಿ ಹೊರತು ಯಾವುದೇ ರೀತಿಯಲ್ಲಿ ಬ್ಯಾಂಕ್ ಇಂದ ದುಡ್ಡನ್ನ ವಾಪಸ್ ತೆಗೆಯಲ್ಲ. ಅದ್ರಲ್ಲಿ ಬರುವಂತ ಬಡ್ಡಿಯಿಂದ ಮಾತ್ರ ಕೆಲವೊಂದು ಕಾರ್ಯಗಳನ್ನ ಮಾಡ್ತೀವಿ ಅಂತೇಳಿ ಹೇಳ್ತಾ, ಈ ಒಂದು ನಿಧಿಗೆ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ನಮ್ಮ ಅಲ್ವೇಲಮ್ಮ ಮೇಡಮ್ ಅವರು ಮನೆ 10,000 ರೂಪಾಯಿ ಚೆಕ್ ಕೊಟ್ಟಿದ್ದಾರೆ. ಅದೇ ರೀತಿ ನಾನು ಮತ್ತೊಮ್ಮೆ ಎಲ್ಲರಲ್ಲೂ ಭಿನ್ವಹಿಸ್ತಾ ಇದ್ದೀನಿ, ಆ ಒಂದು ಶಾಶ್ವತ ನಿಧಿಯನ್ನು ಮಾಡೋಣ. ಅದಕ್ಕೆ ತಮ್ಮೆಲ್ಲರ ನನಗೆ ಸಹಕಾರ ಬೇಕು ಅಂತೇಳಿ ಯಾಚಿಸ್ತಾ, ಈ ಒಂದು ಸಂದರ್ಭದಲ್ಲಿ ನಾವು ನಿವೃತ್ತ ನೌಕರರು ಮೊದಲು ನಮ್ಮ ನೌಕರು ಈಗಲೂ ಸಹ ನಮ್ಮ ನೌಕರ ಭವನದಲ್ಲಿ ಹಾಲಲ್ಲಿ ಸಭೆ ಮಾಡ್ತೀವಿ. ಬರ್ತಾ ಬರ್ತಾ ನಮ್ಮ ಸಂಖ್ಯೆ ಹೆಚ್ಚಾಗ್ತಾ ಬಂದಿದೆ. ಅಲ್ಲಿ ಒಂದು 60-70 ಜನ ಕೂತ್ಕೋಬಹುದು. ಈ ನಡುವೆ ಸಭೆ ಎಲ್ಲ ಏನಾಗ್ತಾ ಇದೆ, ಮೆಟ್ಲ ಮೇಲೆ ನಿಂತ್ಕೊಂಡು 100 ಚಿಲ್ಲರೆ ಮೇಲೆ ಸಭೆಗೆ ಹಾಜರಾಗ್ತಾ ಇದೆ. ಬರೋದು ತುಂಬಾ ಸಂತೋಷ. ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ನಮ್ಮ ಶಾಸಕರಲ್ಲಿ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಮುಳಬಾಗಿಲು ಪಟ್ಟಣದಲ್ಲಿ ಎಲ್ಲಾದ್ರೂ ನಮಗೆ ಒಂದು ನಿವೇಶನವನ್ನ ಕೊಡಿಸಿದ್ರೆ, ಆ ನಿವೇಶನಕ್ಕೆ ಅದೇನು ಸರ್ಕಾರಿ ಬೆಲೆ ಏನಾಗತ್ತೆ ಅದರಂತೆ ನಾವು ಕೊಂಡ್ಕೊಳ್ಳಕ್ಕೆ ಇದು ಮಾಡ್ತೀವಿ. ಒಂದು 100 ಕನಿಷ್ಠ ಒಂದು ಇದ್ರೆ ಒಂದು ದೊಡ್ಡ ಈ ತರದ ಒಂದು ಹಾಲ್ ಹಾಕೊಂಡ್ರೆ, ಇಲ್ಲ ಜಾಗ ಇಲ್ಲ. ನಾವು ಸರ್ಕಾರಿ ನೌಕರ ಸಂಘದಲ್ಲಿ ಮೇಲ್ಗಡೆ ಸಭೆ ಮಾಡ್ಕೊಂತ ಇದೀವಿ ಅಷ್ಟೇ. ಇದಕ್ಕೆ ನಮ್ಮ ತಮ್ಮೆಲ್ಲರ ಪರವಾಗಿ, ನಮ್ಮ ಸಂಘದ ಪರವಾಗಿ ಸಾಹೇಬ್ರಿಗೆ ಒಂದು ಭಿನ್ನ ಒತ್ತಳೆಯನ್ನ ಇದೇ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ನಿವೃತ್ತ ನೌಕರರ ಭವನವನ್ನ ಸ್ಥಾಪಿಸೋಣ, ಅಲ್ಲಿ ಎಲ್ಲರೂ ಬಂದು ಹಾಜರಾಗೋ ರೀತಿಯಲ್ಲಿ ಮಾಡೋಣ. ಈ ಒಂದು ಕಾರ್ಯಕ್ಕೆ ತಮ್ಮೆಲ್ಲರ ಸಹಕಾರ ನಾನು ಯಾಚಿಸ್ತಾ ಇದ್ದೇನೆ. ಮುನಿವೆಂಕಟಪ್ಪ ಸರ್ ಅವರು 5,000 ರೂಪಾಯಿಯನ್ನು ಅನೌನ್ಸ್ ಮಾಡಿದ್ದಾರೆ. 10,000 ರೂಪಾಯಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ದಯವಿಟ್ಟು ಈಗ ಬೇಡ, ಆಮೇಲೆ ಇದ್ರ ಬಗ್ಗೆ ಇದು ಮಾಡೋಣ. ಸರಿ ಸರ್, ಸಂತೋಷ. ನಮ್ಮ MLA ಸಾಹೇಬ್ರಿಗೆ ಹಾಕ್ಬಿಡಿ, ಅವರೇ ಭವನ ಕಟ್ಸ್ಕೊಟ್ಬಿಡ್ತಾರೆ, ನಾವು ಸೇರ್ಕೊಂಡು. ಈ ಸಂದರ್ಭದಲ್ಲಿ ನಮ್ಮ 2 ಮಹತ್ ಕಾರ್ಯಗಳು, ಒಂದು ಶಾಶ್ವತ ನಿಧಿಯನ್ನು ಸ್ಥಾಪನೆ ಮಾಡುವಂಥದ್ದು, ಇನ್ನೊಂದು ನಮ್ಮ ನಿವೃತ್ತ ನೌಕರ ಭವನವನ್ನ ಮಾಡುವಂಥದ್ದು, ಕಟ್ಟುವಂಥದ್ದು. ಈ 2 ಕಾರ್ಯಗಳು ನಮ್ಮ ಮುಖ್ಯ ಅಜೆಂಡಾ ಆಗಿದೆ. ಅದು ಹೊರತುಪಡಿಸಿ ಪ್ರತಿ ತಿಂಗಳು ನಮ್ಮ ರಾಜ್ಯ ಸಂಘದಿಂದ ಏನು ನಿರ್ದೇಶನ ಬರುತ್ತೆ, ಆ ನಿರ್ದೇಶನದಂತೆ ನಮ್ಮ ಇನ್ನೂ ಹಲವಾರು ಬೇಡಿಕೆಗಳನ್ನು ಸಹ ಇದ್ದಾವೆ. ಆ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಅವಿರತವಾಗಿ ಶ್ರಮಿಸೋಣ. ನಾವು ನೀವು ಎಲ್ಲರೂ ಒಟ್ಟಾಗಿ ಹೋಗೋಣ. ದಯವಿಟ್ಟು ಪ್ರತಿ ತಿಂಗಳು ಸಭೆಗಳಿಗೆ ನಾವು ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಭಿನ್ನವಹಿಸ್ಕೊಳ್ತಾ, ಇದಕ್ಕೆ ನಮ್ಮ ಮುಗಿಸಿ ನನ್ನ ಈ ಒಂದು ಪ್ರಾಸ್ತಾವಿಕ ನುಡಿಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.